ನಮಸ್ಕಾರ ಸ್ನೇಹಿತರೆ. ಈ ಹದ್ದು ಹೇಳಿದ 8 ವಿಷಯಗಳನ್ನು ಕೇಳಿದವರು ಖಂಡಿತ ಜೀವನದಲ್ಲಿ ಶ್ರೀಮಂತರಾಗುತ್ತಾರೆ. ಒಂದು ದಟ್ಟವಾದ ಕಾಡಿನಲ್ಲಿ ದೊಡ್ಡ ಆಲದ ಮರದ ಮೇಲೆ ಒಂದು ಹದ್ದು ಅದರ ಹೆಂಡತಿಯೊಂದಿಗೆ ವಾಸವಿತ್ತು. ಒಂದು ದಿನ ಹೆಣ್ಣು ಹದ್ದು, ನೀವು ಯಾವತ್ತೂ ಹೇಳದಿರುವ ಒಂದು ಕತೆ ಹೇಳಿ, ಆ ಕತೆ ಕೇಳಲು ತುಂಬಾ ಆಸಕ್ತಿಕರವಾಗಿ ಇರಬೇಕು ಎಂದು ಕೇಳಿತು. ಆಗ ಗಂಡು ಹದ್ದು, ಸರಿ, ನಿನಗೊಂದು ಶ್ರೀಮಂತ ತಂಗಿ ಹಾಗೂ ಬಡವನಾದ ಅಣ್ಣನ ಕತೆ ಹೇಳುತ್ತೇನೆ ಕೇಳು. ಆದರೆ ನೀನು ಮಧ್ಯದಲ್ಲಿ ಎಲ್ಲೂ ಹೋಗದೆ ಕತೆ ಪೂರ್ತಿಯಾಗಿ ಕೇಳಬೇಕು, ಆಗಲೇ ನಿನಗೆ ಕತೆ ಅರ್ಥವಾಗುತ್ತದೆ ಎಂದು ಹೇಳಿ ಕತೆ ಶುರು ಮಾಡಿತು. ಸ್ನೇಹಿತರೆ, ಈ ಕತೆಯನ್ನು ಪೂರ್ತಿಯಾಗಿ ಯಾರು ಕೇಳುತ್ತಾರೋ ಅವರು ಕೂಡ ಜೀವನದಲ್ಲಿ ಶ್ರೀಮಂತರಾಗುತ್ತಾರೆ. ಬಡತನದಲ್ಲಿ ಇದ್ದರೂ ಕೂಡ ಅದರಿಂದ ಬೇಗನೆ ಹೊರಬರುತ್ತಾರೆ. ಹಾಗಾಗಿ ನೀವು ಕೂಡ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕತೆ ಪೂರ್ತಿಯಾಗಿ ಕೇಳಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಇನ್ನು ಕತೆಗೆ ಬರೋಣ. ಒಂದು ಹಳ್ಳಿಯಲ್ಲಿ ಒಬ್ಬ ರೈತನಿಗೆ 2 ಅವಳಿ ಜವಳಿ ಮಕ್ಕಳು ಜನಿಸಿದರು. ಅವರಲ್ಲಿ ಒಂದು ಗಂಡು ಮಗು, ಇನ್ನೊಂದು ಹೆಣ್ಣು ಮಗುವಾಗಿತ್ತು. ಹೆಣ್ಣು ಮಗುವಿಗೆ ಕಮಲಾ ಎಂದು ಹೆಸರಿಟ್ಟು, ಗಂಡು ಮಗುವಿಗೆ ಕಮಲಾಕರ ಎಂದು ಹೆಸರಿಟ್ಟು ಇಬ್ಬರನ್ನು ಎಷ್ಟೋ ಮುದ್ದಾಗಿ ರೈತ ದಂಪತಿಗಳು ಬೆಳೆಸುತ್ತಿದ್ದರು. ಕಮಲಾ ನೋಡಲು ತುಂಬಾ ಸುಂದರವಾಗಿದ್ದ ಕಾರಣ ಅವಳನ್ನೊಬ್ಬ ಶ್ರೀಮಂತ ವ್ಯಾಪಾರಿ ಮದುವೆಯಾದ. ಇನ್ನು ಮಗನ ಮದುವೆ ಕೂಡ ಆಗಿಬಿಟ್ಟರೆ ಜವಾಬ್ದಾರಿ ಮುಗಿದು ಹೋಗುತ್ತದೆ ಅಂದುಕೊಂಡ ರೈತ. ಆದರೆ ನಾವಂದುಕೊಂಡಿದ್ದು ಅಂದುಕೊಂಡಂತೆ ನಡೆದರೆ ಅದು ಜೀವನ ಹೇಗಾಗುತ್ತೆ ಹೇಳಿ? ರೈತ ಹಠಾತ್ತನೆ ಅನಾರೋಗ್ಯಕ್ಕೆ ಗುರಿಯಾದ. ಕಮಲಾಕರ ತಂದೆಗೆ ನಗರದಲ್ಲಿರುವ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಿದ. ಹೆಚ್ಚು ಹೆಚ್ಚು ಬೆಲೆ ಬಾಳುವ ಔಷಧಿಗಳನ್ನು ತಂದುಕೊಟ್ಟ. ಆ ರೀತಿ ನಿಧಾನವಾಗಿ ಅವರ ಆಸ್ತಿಯೆಲ್ಲ ಕರಗಲು ಶುರುವಾಯಿತು. ನಿಧಾನವಾಗಿ ಅವರು ಕೂಡ ಬಡತನಕ್ಕೆ ಬಂದು ಬಿಟ್ಟರು. ಒಂದು ದಿನ ರೈತ ಮಗನನ್ನು ಕರೆದು, ನೋಡಪ್ಪ, ನೀನು ನನ್ನ ಬಗ್ಗೆ ಯೋಚನೆ ಮಾಡಿ ಕೊರಗಬೇಡ, ಮದುವೆ ಮಾಡಿಕೊಂಡು ನೀನು ಸುಖವಾಗಿರು ಎಂದು ಹೇಳಿದ. ತಂದೆಯ ಆರೋಗ್ಯ ಪರಿಸ್ಥಿತಿ ನೋಡಿ ತುಂಬಾ ದಿನ ಅವರು ಬದುಕಿರುವುದಿಲ್ಲ. ಅವರು ಬದುಕಿರುವಾಗಲೇ ಮದುವೆ ಮಾಡಿಕೊಂಡರೆ ಆದರೂ ಅವರು ಸಂತೋಷವಾಗಿರುತ್ತಾರೆ ಅಂದುಕೊಂಡು ಕಮಲಾಕರ ಒಂದು ಬಡ ಮನೆತನದ ಹುಡುಗಿಯನ್ನು ಮದುವೆಯಾದ. ಕೆಲ ದಿನಗಳ ನಂತರ ರೈತ ಮೃತಪಟ್ಟ. ತಂದೆಯ ಕಾರ್ಯಗಳನ್ನು ಕಮಲಾಕರ ಎಷ್ಟೋ ಸಾಂಪ್ರದಾಯವಾಗಿ ಮಾಡಿ ಮುಗಿಸಿದ. ಆ ರೈತನಿಗಿದ್ದ ಹೊಲ ಆಸ್ತಿ ಎಲ್ಲವೂ ಅವನ ಚಿಕಿತ್ಸೆಗೆ ಖರ್ಚಾಗಿ ಹೋಗಿತ್ತು. ಉಳಿದಿದ್ದ ಅಲ್ಪ ಸ್ವಲ್ಪ ಹಣವನ್ನು ಕೂಡ ತಂದೆಯ ಅಂತ್ಯಕ್ರಿಯೆಗಾಗಿ ಕಮಲಾಕರ ಖರ್ಚು ಮಾಡಿದ. ಈಗ ಅವನ ಕೈಯಲ್ಲಿ ಬಿಡುಗಾಸು ಇಲ್ಲ. ಇದ್ದ ಮನೆ ಕೂಡ ಮಾರಿ ಹೆಂಡತಿಯನ್ನು ಕರೆದುಕೊಂಡು ಒಂದು ಗುಡಿಸಲಿಗೆ ಹೋದ. ಬೇರೆಯವರ ಹೊಲಗಳಲ್ಲಿ ಕೂಲಿ ಕೆಲಸ ಮಾಡುತ್ತಾ ಜೀವನ ನಡೆಸುತ್ತಿದ್ದ. ತಂಗಿಗೆ ಅಣ್ಣನ ಬಗ್ಗೆ ಗೊತ್ತಾದರೂ ಕೂಡ ಹೆಚ್ಚಾಗಿ ತಲೆ ಕೆಡಿಸಿಕೊಂಡಿಲ್ಲ. ಎಲ್ಲಿ ಅಣ್ಣ ಅತ್ತಿಗೆ ಮನೆಗೆ ಬಂದರೆ ಅವಳ ಮರ್ಯಾದೆ ಹಾಳಾಗುತ್ತದೇನೋ ಎಂದು ಹೆದರಿ ಅವರ ಜೊತೆ ಪೂರ್ತಿಯಾಗಿ ಸಂಬಂಧ ಕಿತ್ತು ಹಾಕಿದಳು. ಕಮಲಾಕರ ಮಾತ್ರ ಬಡತನದಲ್ಲೇ ಬದುಕುತ್ತಿದ್ದ. ಇದೇ ರೀತಿ ಕೆಲ ವರ್ಷಗಳು ಕಳೆಯಿತು. ಕಮಲಾಳ ಮಗ ಬೆಳೆದು ದೊಡ್ಡವನಾದ. ಮಗನಿಗೆ ಎಷ್ಟೋ ಶ್ರೀಮಂತ ಮನೆತನದಿಂದ ಹುಡುಗಿಯರನ್ನು ಕಮಲಾ ಹುಡುಕಿದಳು. ಕಮಲಾಳ ಮಗನಿಗೆ ಮದುವೆ ನಿಶ್ಚಯವಾದ ಸುದ್ದಿ ಕೇಳಿ ಕಮಲಾಕರ ತುಂಬಾನೇ ಸಂತೋಷಿಸಿದ. ಅವನ ಹೆಂಡತಿ ಕೂಡ ತುಂಬಾ ಸಂತೋಷಿಸಿ ಒಂದು ಸಲ ಕಮಲಾ ಮನೆಗೆ ಹೋಗಿ ಬರೋಣ ಅಂದಳು. ಆದರೆ ಅವಳಿಗೊಂದು ಅನುಮಾನ ಬಂತು. ನಿಮಗೆ ನಿಮ್ಮ ತಂಗಿ ಆಮಂತ್ರಣ ಪತ್ರ ಕಳಿಸಿದ್ದಾಳ ಎಂದು ಗಂಡನನ್ನು ಕೇಳಿದಳು. ಅವನು ಏನೂ ಮಾತನಾಡಲಿಲ್ಲ. ಕಮಲಾ ಯಾವುದೇ ಆಮಂತ್ರಣ ಪತ್ರವನ್ನು ಕಮಲಾಕರನಿಗೆ ಕಳಿಸಿಕೊಡಲಿಲ್ಲ ಎಂದು ತಿಳಿದು ಅವನ ಹೆಂಡತಿ ತುಂಬಾನೇ ನೊಂದುಕೊಂಡಳು. ಆದರೆ ಕಮಲಾಕರ ಮಾತ್ರ, ಅಯ್ಯೋ ಹುಚ್ಚಿ, ನನ್ನ ತಂಗಿ ಮಗನ ಮದುವೆಗೆ ನನ್ನನ್ನು ಪ್ರತ್ಯೇಕವಾಗಿ ಕರೆಯೋಕಾಗುತ್ತಾ? ಏನೂ ಇಲ್ಲದೆ ಕೂಡ ನಾನಲ್ಲಿಗೆ ಹೋಗಬಹುದು ಎಂದು ಹೇಳಿದ. ಆದರೆ ಕರೆಯದೇ ಇರುವ ಕಡೆ ಹೋಗುವುದು ಅವನ ಹೆಂಡತಿಗೆ ಇಷ್ಟವಿಲ್ಲ. ಹೆಂಡತಿಯನ್ನು ಒಪ್ಪಿಸಲು ಪ್ರಯತ್ನಿಸಿದ.
ಆದರೆ ಅವಳು ಏನೇ ಹೇಳಿದರೂ ಒಪ್ಪದ ಕಾರಣ ಮಾಡುವುದೇನೂ ಇಲ್ಲದೆ ಕಮಲಾಕರ ಒಬ್ಬನೇ ತಂಗಿ ಮನೆಗೆ ಹೋದ. ಅವನು ಹರಿದು ಹೋದ ಬಟ್ಟೆ ಹಾಕಿಕೊಂಡು ಯಾವುದೇ ಆಡಂಬರವಿಲ್ಲದೆ ಬಂದಿರುವುದು ನೋಡಿ ಕಮಲಾ ಉರಿದು ಬಿದ್ದಳು. ಇಷ್ಟಕ್ಕೂ ನೀನು ಇಲ್ಲಿಗೇಕೆ ಬಂದೆ? ನಿನ್ನನ್ನು ಕರೆಯದೇ ಇದ್ದರೂ ನಾಚಿಕೆ ಇಲ್ಲದೆ ಬಂದು ಬಿಡುತ್ತೀಯ. ನಿನಗೆ ಸ್ವಲ್ಪ ಕೂಡ ಸ್ವಾಭಿಮಾನ ಇಲ್ಲವಾ ಎಂದು ಅಣ್ಣನನ್ನು ಬಾಯಿಗೆ ಬಂದಂತೆ ಬೈದಳು. ತುಂಬಾ ವರ್ಷಗಳ ನಂತರ ತಂಗಿಯನ್ನು ನೋಡಲು ಹೋದ ಕಮಲಾಕರನಿಗೆ ಅವಳ ಮಾತುಗಳು ತುಂಬಾನೇ ನೋಯಿಸಿದವು. ನನ್ನ ಅಳಿಯನ ಮದುವೆ ನೋಡುವ ಆಸೆಯಿಂದ ಇಲ್ಲಿಗೆ ಬಂದೆ. ನಿನಗೆ ಕಷ್ಟ ಕೊಡುವ ಉದ್ದೇಶ ನನಗಿಲ್ಲ. ತಿಳಿಯದೆ ತಪ್ಪು ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸು ಎಂದು ಕಣ್ಣೀರಾಕಿದ. ಸರಿ ಸರಿ, ಮದುವೆ ಮನೆಯಲ್ಲಿ ಕಣ್ಣೀರು ಹಾಕಬೇಡ. ಹೋಗಿ ಯಾವುದೋ ಒಂದು ಖಾಲಿ ಕೋಣೆಯಲ್ಲಿ ಕುಳಿತುಕೋ. ಊಟ ತಯಾರಾದ ಮೇಲೆ ಕಳಿಸುತ್ತೇನೆ ಅಂದಳು ಕಮಲ. ಅಣ್ಣನನ್ನು ದವಸ ಧಾನ್ಯ ಇಡುವಂತ ಸ್ಟೋರ್ ರೂಮ್ ಒಳಗೆ ಕೂರಿಸಿದಳು. ಇವತ್ತು ಒಂದು ದಿನವಾದರೂ ಹೊಟ್ಟೆ ತುಂಬಾ ರುಚಿಯಾದ ಊಟ ತಿನ್ನಬಹುದು ಅಂದುಕೊಂಡ ಕಮಲಾಕರ. ಆದರೆ ಮದುವೆ ಕೆಲಸದಲ್ಲಿದ್ದ ಕಮಲ ಅಣ್ಣನ ಬಗ್ಗೆ ಮರೆತು ಹೋದಳು. ಸಮಯ ಕಳೆಯುತ್ತಿದ್ದಂತೆ ಕಮಲಾಕರನಿಗೆ ಹಸಿವು ಹೆಚ್ಚಾಯಿತು. ತುಂಬಾ ದೂರದಿಂದ ನಡೆದು ಬಂದಿದ್ದ. ಒಂದು ಲೋಟ ನೀರು ಕೂಡ ಕುಡಿದಿರಲಿಲ್ಲ. ಹಾಗಾಗಿ ತುಂಬಾ ದಾಹ ಕೂಡ ಆಗುತ್ತಿತ್ತು. ಕಮಲಾ ಮಾತ್ರ ಅಣ್ಣನನ್ನು ಪೂರ್ತಿಯಾಗಿ ಮರೆತಿದ್ದಳು. ಹೊರಗೆ ಕಾಣಿಸಿದರೆ ತಂಗಿಗೆ ಅವಮಾನವಾಗುತ್ತದೆ ಅಂದುಕೊಂಡು 3 ದಿನಗಳ ಕಾಲ ಕಮಲಾಕರ ಅದೇ ಕೋಣೆಯಲ್ಲಿ ಹಸಿವು ದಾಹದಿಂದ ಕುಳಿತಿದ್ದ. ಅವನಿಗೆ ಹೆಂಡತಿ ಮಕ್ಕಳು ನೆನಪಾದರು. ನಾನು ಇಲ್ಲೇ ಇದ್ದರೆ ಊಟ ನೀರು ಇಲ್ಲದೆ ಸತ್ತು ಹೋಗುತ್ತೇನೆ. ಆಗ ನನ್ನ ಹೆಂಡತಿ ಮಕ್ಕಳ ಪರಿಸ್ಥಿತಿ ಏನು ಅಂದುಕೊಂಡು ಕಮಲಾಕರ ತುಂಬಾನೇ ಹೆದರಿದ. ಅಷ್ಟರಲ್ಲಿ ಆ ಕಡೆ ಯಾರೋ ಬರುತ್ತಿರುವ ಶಬ್ದ ಕೇಳಿಸಿ ಬಾಗಿಲನ್ನು ತಟ್ಟಿದ. ಕಮಲಾಳ ನಾದಿನಿ ಆ ಬಾಗಿಲು ತೆಗೆದು ನೋಡಿ ಶಾಕ್ ಆದ್ಲು. ನಿಮ್ಮನ್ನು ಈ ಕೊಠಡಿ ಒಳಗೆ ಬಂಧಿಸಿದವರು ಯಾರು ಎಂದು ಕೇಳಿದಳು. ಆದರೆ ಅವನು ಏನೂ ಹೇಳದೆ ಮೌನವಾಗಿದ್ದ. ಅವಳು ಪದೇ ಪದೇ ಅದೇ ಪ್ರಶ್ನೆ ಕೇಳಿದಾಗ ನಾನು ಈ ಕೊಠಡಿಯೊಳಗೆ ವಿಶ್ರಾಂತಿ ಪಡೆಯುತ್ತಿದ್ದೆ. ಆದರೆ ಯಾರೋ ತಿಳಿಯದೆ ಹೊರಗೆ ಬಾಗಿಲು ಚಿಲಕ ಹಾಕಿಕೊಂಡು ಹೋಗಿರಬಹುದು ಎಂದು ಹೇಳಿದ. ಅದರ ನಂತರ ಕಮಲಾಕರ ಅಲ್ಲಿಂದ ಮನೆಗೆ ಹೊರಟು ಹೋದ. ಆದರೆ 3 ದಿನಗಳಿಂದ ಅನ್ನ ನೀರು ಇಲ್ಲದ ಕಾರಣ ತಲೆ ಸುತ್ತಿ ದಾರಿಯಲ್ಲಿ ಮೂರ್ಛೆ ಹೋದ. ಆದರೆ ಅವನ ಹತ್ತಿರ ಒಂದು ವೃದ್ಧ ಮಹಿಳೆ ಬಂದಳು. ಆಕೆ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಲಕ್ಷ್ಮೀದೇವಿ. ಕಮಲಾಕರನ ಹೆಂಡತಿ ಸುಶೀಲಾ ಪ್ರತಿದಿನ ಲಕ್ಷ್ಮೀ ಪೂಜೆ ಮಾಡುತ್ತಿದ್ದಳು. ಹಾಗಾಗಿ ಅವನನ್ನು ಕಾಪಾಡಲು ಸಾಕ್ಷಾತ್ ಲಕ್ಷ್ಮೀದೇವಿಯೇ ಬಂದಿದ್ದಳು. ಸ್ವಲ್ಪ ಹೊತ್ತಿನ ನಂತರ ಕಮಲಾಕರ ಮೇಲೆದ್ದು ಅಜ್ಜಿಗೆ ನಮಸ್ಕಾರ ಮಾಡುತ್ತಾ, ಅಮ್ಮ, ನಿಮ್ಮ ಉಪಕಾರ ನಾನೆಂದೂ ಮರೆಯಲ್ಲ. ಇನ್ನು ನಾನು ಮನೆಗೆ ಹೋಗುತ್ತೇನೆ ಎಂದು ಹೇಳಿದ. ಆಗ ಲಕ್ಷ್ಮೀದೇವಿ, ನೀನು ಏಕಿಷ್ಟೊಂದು ಸುಸ್ತಾಗಿದ್ದೀಯಾ ಎಂದು ಕೇಳಿದರು. ಕಮಲಾಕರ ನಡೆದ ಎಲ್ಲಾ ವಿಷಯವನ್ನು ಮಣಿ ಪೋಣಿಸಿದಂತೆ ಹೇಳಿದ. ಅವನು ಹೇಳಿದ್ದನ್ನು ಕೇಳಿಸಿಕೊಂಡ ಲಕ್ಷ್ಮೀದೇವಿ ತುಂಬಾನೇ ನೊಂದುಕೊಂಡಳು. ಆಕೆ ಕಮಲಾಕರನಿಗೆ ಒಂದು ಮಾತು ಹೇಳಿದಳು. ಇಲ್ಲಿಂದ ಉತ್ತರದ ಕಡೆ ಹೋದರೆ ಒಂದು ದೊಡ್ಡ ತೋಟ ಸಿಗುತ್ತದೆ. ಆ ತೋಟದಲ್ಲಿ ಎಷ್ಟೋ ರುಚಿ ರುಚಿಯಾದ ಹಣ್ಣುಗಳಿವೆ. ನೀನು ಅವುಗಳನ್ನು ಕಿತ್ತುಕೊಂಡು ಮನೆಗೆ ಹೋಗು. ತಂಗಿ ಮನೆಯಿಂದ ಏನು ತಂದೆ ಎಂದು ನಿನ್ನ ಹೆಂಡತಿ ಕೇಳಿದರೆ ನೀನು ಆ ಹಣ್ಣುಗಳನ್ನು ಕೊಡು ಅಂದರು ಲಕ್ಷ್ಮೀದೇವಿ. ಆಕೆ ಹೇಳಿದಂತೆ ಕಮಲಾಕರ ಆ ತೋಟಕ್ಕೆ ಹೋದ. ಅಲ್ಲಿ ಎಷ್ಟೋ ರುಚಿ ರುಚಿಯಾದ ಹಣ್ಣುಗಳಿದ್ದವು. ಅವನಿಗೆ ಬೇಕಾದಷ್ಟು ಕಿತ್ತುಕೊಂಡು ಹೊಟ್ಟೆ ತುಂಬಾ ತಿಂದ. ಒಂದು ಚೀಲದ ತುಂಬಾ ಹಣ್ಣುಗಳನ್ನು ತುಂಬಿಕೊಂಡು ಮನೆಗೆ ತೆಗೆದುಕೊಂಡು ಹೋದ. ಹೋಗುವ ಮುಂಚೆ ಅಜ್ಜಿಯನ್ನು ಒಂದು ಸಲ ನೋಡಿ ಹೋಗೋಣ ಅಂದುಕೊಂಡು ಮತ್ತೆ ಲಕ್ಷ್ಮೀದೇವಿಯ ಹತ್ತಿರ ಬಂದ. ಆಗ ಲಕ್ಷ್ಮೀದೇವಿ ಅವನಿಗೆ 8 ವಿಷಯಗಳನ್ನು ಹೇಳಿದಳು. ಎಲ್ಲವನ್ನೂ ಕೇಳಿಸಿಕೊಂಡ ಕಮಲಾಕರ ಅಜ್ಜಿಗೆ ಕೃತಜ್ಞತೆ ಹೇಳಿ ಮನೆಗೆ ಹೋದ. ಮನೆಗೆ ಹೋದ ತಕ್ಷಣ ಆ ಹಣ್ಣಿನ ಚೀಲವನ್ನು ಹೆಂಡತಿಗೆ ಕೊಟ್ಟ. ಆ ಚೀಲವನ್ನು ನೋಡಿದ ಸುಶೀಲಾ ತುಂಬಾನೇ ಆಶ್ಚರ್ಯಗೊಂಡಳು. ಏಕೆಂದರೆ ಆ ಚೀಲದಲ್ಲಿ ಹಣ್ಣುಗಳ ಬದಲಾಗಿ ಚಿನ್ನ, ವಜ್ರ, ಮಣಿ, ಮಾಣಿಕ್ಯಗಳಿತ್ತು. ಅದನ್ನು ನೋಡಿದ್ದೇ ಗಂಡ ಹೆಂಡತಿ ಆನಂದಕ್ಕೆ ಅಡೆತಡೆ ಇರಲಿಲ್ಲ. ಆ ವೃದ್ಧ ಮಹಿಳೆ ಸಾಮಾನ್ಯ ಹೆಣ್ಣಲ್ಲ.
ಸಾಕ್ಷಾತ್ ಲಕ್ಷ್ಮೀದೇವಿ ಎಂದು ಕಮಲಾಕರನಿಗೆ ಅರ್ಥವಾಯಿತು. ಆದರೆ ಆ ವಿಷಯ ಹೆಂಡತಿಗೆ ಹೇಳದೆ ಮನಸ್ಸಿನಲ್ಲೇ ಲಕ್ಷ್ಮೀದೇವಿಗೆ ಕೃತಜ್ಞತೆ ಹೇಳಿದ. ಈ ರೀತಿ ಕಮಲಾಕರ ಮತ್ತೆ ಶ್ರೀಮಂತನಾದ. ಹೆಂಡತಿ ಮಕ್ಕಳಿಗಾಗಿ ಎಷ್ಟೋ ದೊಡ್ಡ ದೊಡ್ಡ ಭವನಗಳನ್ನು ಕಟ್ಟಿಸಿದ. ಊರಲ್ಲಿರೋ ಜನರು ಕೂಡ ಕಮಲಾಕರನ ಬಗ್ಗೆ ಹೊಗಳಿ ಮಾತನಾಡಲು ಶುರು ಮಾಡಿದರು. ಒಂದು ದಿನ ಸುಶೀಲ ಗಂಡನ ಹತ್ತಿರ ಬಂದು, ರೀ, ಆಷಾಢ ಮಾಸದಲ್ಲಿ ಮಗಳನ್ನು ತವರು ಮನೆಗೆ ಕರೆತರುವುದು ಆಚಾರ. ಆದರೆ ನಾವು ಇಷ್ಟು ದಿನ ಬಡತನದಲ್ಲಿ ಇದ್ದುದರಿಂದ ನಿಮ್ಮ ತಂಗಿಯನ್ನು ಕರೆಯಲು ಆಗಲಿಲ್ಲ. ಈಗ ನಮಗೆ ಎಲ್ಲವೂ ಇದೆ. ಹಾಗಾಗಿ ಅವಳನ್ನು ಒಂದು ಸಲ ಮನೆಗೆ ಕರೆತರೋಣ ಎಂದು ಹೇಳಿದಳು. ಸರಿ ಎಂದು ಹೇಳಿ ತಂಗಿಯನ್ನು ಕರೆಯಲು ಅವಳ ಮನೆಗೆ ಹೋದ ಕಮಲಾಕರ. ಅಣ್ಣನನ್ನು ನೋಡಿದ ಕಮಲ ತುಂಬಾನೇ ಆಶ್ಚರ್ಯಗೊಂಡಳು. ಕೆಲವೇ ದಿನಗಳಲ್ಲಿ ಅಣ್ಣ ಇಷ್ಟೊಂದು ಹಣ ಎಲ್ಲಿಂದ ಸಂಪಾದನೆ ಮಾಡಿದ ಎಂದು ಅವಳಿಗೆ ಅರ್ಥವಾಗಲಿಲ್ಲ. ಅವನನ್ನು ಎಷ್ಟೋ ಗೌರವದಿಂದ ಮನೆಯಲ್ಲಿ ಕೂರಿಸಿ ಎಲ್ಲಾ ರೀತಿಯ ಸೇವೆಗಳನ್ನು ಖುದ್ದಾಗಿ ಮಾಡಿದಳು. ಕೆಲ ದಿನಗಳ ಹಿಂದೆ ಅವನೊಂದಿಗೆ ತಪ್ಪಾಗಿ ನಡೆದುಕೊಂಡಿದ್ದರಿಂದ ಕ್ಷಮೆ ಕೂಡ ಕೇಳಿದಳು. ಹಿಂದೆ ನಡೆದ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಮನಸ್ಫೂರ್ತಿಯಾಗಿ ತಂಗಿಯನ್ನು ಮನೆಗೆ ಕರೆದ ಕಮಲಾಕರ. ಅಷ್ಟೊಂದು ವರ್ಷಗಳ ನಂತರ ತಾಯಿಯ ಮನೆಯಿಂದ ಬಂದ ಆಹ್ವಾನವಾದ್ದರಿಂದ ಕಮಲಾ ಕೂಡ ಎಷ್ಟೋ ಸಂತೋಷದಿಂದ ಅಣ್ಣನ ಜೊತೆ ಹೋದಳು. ದೊಡ್ಡ ರಾಜಭವನದಂತೆ ಇದ್ದ ಆ ಮನೆಯನ್ನು ನೋಡಿ ಕಮಲಾ ತುಂಬಾನೇ ಆಶ್ಚರ್ಯಗೊಂಡಳು. ಅವತ್ತು ಹಣದ ಚೀಲ ಕೊಟ್ಟಿದ್ದು ಕಮಲಾನೇ ಅಂದುಕೊಂಡ ಸುಶೀಲ ನಾದಿನಿಯನ್ನು ಎಷ್ಟೋ ಮುದ್ದಾಗಿ ಗೌರವದಿಂದ ಪ್ರೀತಿಯಿಂದ ನೋಡಿಕೊಂಡಳು. ಈ ರೀತಿ ಆಷಾಢ ಮಾಸವೆಲ್ಲ ಅಣ್ಣನ ಮನೆಯಲ್ಲಿ ಕಳೆದು ಶ್ರಾವಣ ಮಾಸ ಬಂದ ನಂತರ ಗಂಡನ ಮನೆಗೆ ಹೋಗಲು ಕಮಲಾ ತಯಾರಾದಳು. ಆಗ ಸುಶೀಲ ಗಂಡನ ಹತ್ತಿರ ಬಂದು, ರೀ, ಕಮಲಾ ಗಂಡನ ಮನೆಗೆ ಹೋಗಲು ತಯಾರಾಗುತ್ತಿದ್ದಾಳೆ. ಅವಳನ್ನು ಬರಿ ಕೈಯಲ್ಲಿ ಕಳಿಸಿದರೆ ಚೆನ್ನಾಗಿರಲ್ಲ. ಏನಾದರೂ ಒಳ್ಳೆ ಬೆಲೆ ಬಾಳುವ ಬಹುಮಾನ ತಂದುಕೊಡಿ ಎಂದು ಕೇಳಿದಳು. ಸರಿ ಎಂದು ಹೇಳಿ ಚಪ್ಪಲಿ ಒಲಿಯುವವನ ಹತ್ತಿರ ಹೋಗಿ ನನ್ನ ತಂಗಿಗಾಗಿ ಮಾತನಾಡುವ ಚಿನ್ನದ ಚಪ್ಪಲಿಯನ್ನು ಒಲಿದುಕೊಡು ಎಂದು ಕೇಳಿದ. ಅಂತ ಚಪ್ಪಲಿ ತಯಾರಿಸುವುದು ತುಂಬಾ ಕಷ್ಟ. ಆದರೂ ಪ್ರಯತ್ನಿಸಿ ನೋಡುತ್ತೇನೆ ಅಂದ ವ್ಯಕ್ತಿ. ಆ ಚಪ್ಪಲಿ ಹಾಕಿಕೊಂಡು ನಡೆಯುತ್ತಿದ್ದರೆ 8 ವಿಷಯಗಳು ನನ್ನ ತಂಗಿಗೆ ನೆನಪು ಮಾಡುತ್ತಿರಬೇಕು ಎಂದು ಹೇಳಿ ಯಾವ ರೀತಿಯ ಚಪ್ಪಲಿ ಬೇಕು ಎಂದು ಹೇಳಿದ ಕಮಲಾಕರ. ಆ 8 ವಿಷಯಗಳಲ್ಲಿ ಮೊದಲನೆಯದು ಅಜ್ಞಾನವೇ ಬಡತನಕ್ಕೆ ಮೂಲ. ಎರಡನೆಯದು ಕಾಲವನ್ನು ನಂಬಿಕೊಂಡು ಬಡವ ಬದುಕುತ್ತಿರುತ್ತಾನೆ. ಮೂರನೆಯದು ಸೋಂಬೇರಿ ಯಾವ ಬದಲಾವಣೆಯೂ ಇಲ್ಲದೆ ಪದೇ ಪದೇ ಒಂದೇ ಕೆಲಸ ಮಾಡುತ್ತಿರುತ್ತಾನೆ. ನಾಲ್ಕನೆಯದು ಬಡತನಕ್ಕಿಂತ ದೊಡ್ಡ ಶಾಪ ಮತ್ತೊಂದಿಲ್ಲ. ಐದನೆಯದು ಅದೃಷ್ಟಕ್ಕಾಗಿ ಎದುರು ನೋಡುವ ಮನುಷ್ಯ ಯಾವಾಗಲೂ ಬಡತನದಲ್ಲೇ ಇರುತ್ತಾನೆ. ಆರನೆಯದು ಬಡತನವನ್ನು ಜಯಿಸಲು ಅಸಲಿ ಆಯುಧ ಜ್ಞಾನ. ಏಳನೆಯದು ಹಣ ಇದೆ ಎಂಬ ಅಹಂಕಾರವೇ ಬಡತನಕ್ಕೆ ದಾರಿ ತೋರುತ್ತದೆ. ಇನ್ನು ಕೊನೆ 8ನೇ ವಿಷಯ ಏನೆಂದರೆ ಮನುಷ್ಯರ ಸಂಬಂಧಗಳೆಲ್ಲವೂ ಕೇವಲ ಆರ್ಥಿಕ ಸಂಬಂಧಗಳು ಮಾತ್ರ. ಹಣವಿಲ್ಲದಿದ್ದರೆ ಯಾವ ಸಂಬಂಧ ಕೂಡ ಉಳಿಯುವುದಿಲ್ಲ. ಈ 8 ವಿಷಯಗಳು ನನ್ನ ತಂಗಿಗೆ ಪದೇ ಪದೇ ನೆನಪು ಮಾಡುವಂತೆ ಚಪ್ಪಲಿಗಳನ್ನು ತಯಾರಿಸು ಎಂದು ಹೇಳಿ ಕಮಲಾಕರ ದುಡ್ಡು ಕೊಟ್ಟು ಹೊರಟು ಹೋದ. ನನ್ನ ತಂಗಿ ಈ 8 ವಿಷಯಗಳು ಪದೇ ಪದೇ ಕೇಳುವುದರಿಂದ ಅವಳ ತಪ್ಪಿನ ಅರಿವಾಗಿ ಬದಲಾಗುತ್ತಾಳೆ ಎಂದು ಕಮಲಾಕರ ಆಸೆಪಟ್ಟ. ಆ ರೀತಿ ಕಮಲಾಕರ ಚಿನ್ನದ ಚಪ್ಪಲಿಗಳನ್ನು ತಂಗಿಗಾಗಿ ಹೊಲಿಸಿ ಗಂಡನ ಮನೆಗೆ ಹೋಗುತ್ತಿರುವ ತಂಗಿಗೆ ಬಹುಮಾನವಾಗಿ ಕೊಟ್ಟ. ಚಿನ್ನದ ಚಪ್ಪಲಿ ಕಾಲಿಗೆ ಹಾಕುವುದು ಹೇಗೆ ಎಂದು ಅದನ್ನು ಭದ್ರವಾಗಿ ಎತ್ತಿಕೊಂಡು ಗಂಡನ ಮನೆಗೆ ಹೋದಳು ಕಮಲ. ತವರು ಮನೆಯಿಂದ ಏನು ತಂದೆ ಅತ್ತಿಗೆ ಅಂದಳು ನಾದಿನಿ. ಎಲ್ಲರ ಮುಂದೆ ಗರ್ವದಿಂದ ಅಣ್ಣ ಕೊಟ್ಟ ಚಿನ್ನದ ಚಪ್ಪಲಿಯನ್ನು ಹಾಕಿಕೊಂಡಳು ಕಮಲ. ಆದರೆ ಒಂದೊಂದು ಹೆಜ್ಜೆ ಇಡುವಾಗಲೂ ಕಮಲಾಕರ ಹೇಳಿದ 8 ವಿಷಯಗಳು ಆ ಚಪ್ಪಲಿ ಹೇಳಲು ಶುರು ಮಾಡಿತು. ಎಲ್ಲದಕ್ಕಿಂತ ಮನುಷ್ಯರ ಸಂಬಂಧ ಕೇವಲ ಆರ್ಥಿಕ ಸಂಬಂಧ ಎಂಬ 8ನೇ ಮಾತು ಅವಳನ್ನು ತುಂಬಾ ನೋಯಿಸಿತು. ಅಣ್ಣನನ್ನು ಅವಮಾನಿಸಿದ್ದರಿಂದ ತುಂಬಾನೇ ನೊಂದುಕೊಂಡಳು. ಅಣ್ಣನನ್ನು ನೆನಪು ಮಾಡಿಕೊಂಡು
ಗೋಳೋ ಎಂದು ಅತ್ತಳು. ಏನಾಯ್ತು ಎಂದು ಅತ್ತೆಯ ಮನೆಯವರು ಕೇಳಿದಾಗ ನಡೆದ ಎಲ್ಲಾ ವಿಷಯವನ್ನು ಅವರಿಗೆ ವಿವರಿಸಿದಳು. ಮನೆಗೆ ಬಂದ ಅಣ್ಣನಿಗೆ ಒಂದು ಲೋಟ ನೀರು ಕೂಡ ಕೊಡಲಿಲ್ಲ ನಾನು. ಆದರೆ ನನ್ನ ಅಣ್ಣ ಮಾತ್ರ ಚಿನ್ನದ ಚಪ್ಪಲಿಯನ್ನು ಕೊಟ್ಟು ಕಳಿಸಿದ್ದಾನೆ ಎಂದು ಜೋರಾಗಿ ಅತ್ತಳು. ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ ಮತ್ತೊಂದಿಲ್ಲ ಎಂದು ಅವಳ ಗಂಡ ಅವಳನ್ನು ಸಮಾಧಾನ ಮಾಡಿದ. ನೋಡಮ್ಮ, ದುಡ್ಡಿದೆ ಅಂತ ಅಹಂಕಾರ ತೋರಿಸಬೇಡ. ಅದು ಬಡತನಕ್ಕೆ ದಾರಿ ಮಾಡಿಕೊಡುತ್ತದೆ. ನಾವು ಇಷ್ಟೊಂದು ಹಣವಿದ್ದರೂ ಒಳ್ಳೆ ಗುಣ ಇದ್ದರೆ ಸಾಕು ಎಂದು ಭಾವಿಸಿ ಮಧ್ಯತರಗತಿಯ ಕುಟುಂಬದಿಂದ ನಿನ್ನನ್ನು ಸೊಸೆಯಾಗಿ ತಂದುಕೊಂಡೆವು. ಆದರೆ ನೀನು ಮಧ್ಯದಲ್ಲಿ ಬಂದ ಹಣವನ್ನು ನೋಡಿಕೊಂಡು ಒಡಹುಟ್ಟಿದ ಅಣ್ಣನನ್ನು ಅವಮಾನಿಸಿದೆ. ನಿನ್ನ ಅಣ್ಣ ಒಳ್ಳೆಯವನಾದ್ದರಿಂದ ನಿನ್ನನ್ನು ಇನ್ನೂ ತಂಗಿಯಂತೆ ನೆನಪು ಮಾಡಿಕೊಂಡು ಮನೆಗೆ ಕರೆದು ಹೋಗಿ ಆಡಂಬರವಾಗಿ ನೋಡಿಕೊಂಡು ಇಷ್ಟೊಂದು ಬೆಲೆ ಬಾಳುವ ಬಹುಮಾನವನ್ನು ಕೊಟ್ಟು ಕಳಿಸಿದ್ದಾನೆ. ಇನ್ನೊಂದು ಸಲ ಈ ರೀತಿ ತಪ್ಪು ಮಾಡಬೇಡ. ನೋಡಮ್ಮ, ನಾನು ಕೆಲವು ವಿಷಯಗಳನ್ನು ನಿನಗೆ ಹೇಳುತ್ತೇನೆ. ಯಾವ ಮನೆಯಲ್ಲಿ ಎಂಜಿಲು ಪಾತ್ರೆಗಳನ್ನು ತೊಳೆಯದೆ ಅಡುಗೆ ಮನೆಯಲ್ಲೇ ಬಿಟ್ಟು ಮಲಗುತ್ತಾರೋ, ಯಾವ ಮನೆಯಲ್ಲಿ ಊಟಕ್ಕೆ ಬೆಲೆ ಕೊಡದೆ ತಟ್ಟೆಯಲ್ಲೇ ಊಟ ಬಿಡುತ್ತಾರೋ, ಯಾವ ಮನೆಯಲ್ಲಿ ಊಟ ಹೆಚ್ಚಾಗಿ ಕಸದ ಬುಟ್ಟಿಗೆ ಹಾಕುತ್ತಾರೋ ಅವರ ಮನೆಯಲ್ಲಿ ಹಣ ನಿಲ್ಲುವುದಿಲ್ಲ. ಯಾವ ಮನೆಯಲ್ಲಿ ಹೆಂಗಸರನ್ನು ಗೌರವಿಸುವುದಿಲ್ಲವೋ ಆ ಮನೆಯಲ್ಲಿ ಲಕ್ಷ್ಮೀದೇವಿ ಇರುವುದಿಲ್ಲ. ಸೂರ್ಯ ಮುಳುಗಿದ ನಂತರ ಯಾವ ಮನೆಯಲ್ಲಿ ಗೃಹಿಣಿ ಮನೆ ಗುಡಿಸುತ್ತಾಳೋ ಆ ಮನೆಯಲ್ಲೂ ಕೂಡ ಹಣ ಉಳಿಯುವುದಿಲ್ಲ. ಅಗತ್ಯವಿಲ್ಲದೆ ಖರ್ಚು ಮಾಡುತ್ತಾ ದುಂಡು ವೆಚ್ಚ ಮಾಡುವ ಮನೆಯಲ್ಲೂ ಕೂಡ ಲಕ್ಷ್ಮೀದೇವಿ ಇರುವುದಿಲ್ಲ. ದುಡ್ಡಿದೆ ಎಂಬ ಗರ್ವದಿಂದ ಇತರರನ್ನು ಕೀಳಾಗಿ ನೋಡಿ ಹೆಚ್ಚಾಗಿ ಅವಮಾನಿಸುತ್ತಾರೋ ಅವರ ಹತ್ತಿರ ಕೂಡ ತುಂಬಾ ದಿನಗಳ ಕಾಲ ದುಡ್ಡು ಉಳಿಯುವುದಿಲ್ಲ. ಇನ್ನು ಯಾವ ಮನೆಯಲ್ಲಿ ಕೆಲಸ ಮಾಡದೆ ಸೋಂಬೇರಿತನ ತೋರಿಸುತ್ತಾ ಮನೆಯನ್ನು ಕೊಳಕಾಗಿ ಇಟ್ಟುಕೊಳ್ಳುತ್ತಾರೋ, ಯಾವ ಮನೆಯಲ್ಲಿ ಹಾಸಿಗೆಯ ಮೇಲೆ ಯಾವಾಗಲೂ ಮಲಗಿರುತ್ತಾರೋ ಅಂತ ಮನೆಗಳಲ್ಲೂ ಕೂಡ ಲಕ್ಷ್ಮೀದೇವಿ ಇರುವುದಿಲ್ಲ. ಹಿರಿಯರಿಗೆ ಯಾರು ಮರ್ಯಾದೆ ಕೊಡುವುದಿಲ್ಲವೋ ಅಲ್ಲೂ ಕೂಡ ಯಾವ ದೇವರು ಇರುವುದಿಲ್ಲ. ಅತಿಥಿಗಳನ್ನು ಗೌರವಿಸದ ಮನೆಯಲ್ಲಿ ಅನ್ನಪೂರ್ಣೆ ಇರುವುದಿಲ್ಲ. ಈ ವಿಷಯಗಳನ್ನು ಕೂಡ ನೀನು ನೆನಪಿಟ್ಟುಕೋ ಎಂದು ಅತ್ತೆ ಕಮಲಾಗೆ ಹೇಳಿದಳು. ಈ ಕಥೆಯನ್ನು ಹದ್ದು ಅದರ ಹೆಂಡತಿಗೆ ಹೇಳಿತು. ನೀವು ಕೂಡ ಈ ಕತೆ ಕೇಳಿರೋದ್ರಿಂದ ಈ ವಿಷಯಗಳನ್ನು ನಿಮ್ಮ ಜೀವನದಲ್ಲೂ ಕೂಡ ಅಳವಡಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.